ಎಲ್ಲರಿಗೂ ನಮಸ್ಕಾರಗಳು. ಕನ್ನಡದ ಗಾದೆ ಮಾತು, ಉಪ್ಪು ತಿಂದ ಮನೆಗೆ ಎರಡು ಬಗೆ ಬೇಡ. ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಪ್ಪು ತಿಂದ ಮನೆಗೆ ಎರಡು ಬಗೆ ಬೇಡ. ಪೀಠಿಕೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ನಾವು ಗಾದೆ ಮಾತುಗಳನ್ನು ಬರೆಯುವಾಗ ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ 3 ಅಂಶಗಳನ್ನು ಉಪಯೋಗಿಸಿಕೊಂಡು ಗಾದೆ ಮಾತನ್ನು ಬರೆದ್ರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ. 8th, 9th, 10th ಸ್ಟೂಡೆಂಟ್ಗೆ ತುಂಬ ಉಪಯುಕ್ತವಾದಂಥ ಗಾದೆ ಮಾತು, ಉಪ್ಪು ತಿಂದ ಮನೆಗೆ ಎರಡು ಬಗೆ ಬೇಡ. ವಿವರಣೆ. ನಮಗೆ ಉಪಕಾರ ಮಾಡಿದವರಿಗೆ ಹಾಗೂ ಆಶ್ರಯ ನೀಡಿ ಸಲಹೆದವರಿಗೆ ಮೋಸ ಮಾಡಬಾರದು ಎನ್ನುವುದೇ ಈ ಗಾದೆಯ ಅರ್ಥ. ನಮಗೆ ಉಪಕಾರ ಮಾಡಿದವರಿಗೆ ಹಾಗೂ ಆಶ್ರಯ ನೀಡಿ ಸಲಹೆದವರಿಗೆ ಮೋಸ ಮಾಡಬಾರದು ಎನ್ನುವುದೇ ಈ ಗಾದೆಯ ಅರ್ಥ. ಯಾರ ಮನೆಯಲ್ಲಿ ಅನ್ನ ಉಪ್ಪು ತಿಂದಿದ್ದೆವೋ ಅವರ ವಿರುದ್ಧ ದ್ರೋಹ ಮಾಡಬಾರದು ಅಥವಾ ಎರಡು ಮುಖದ ವರ್ತನೆ ತೋರಬಾರದು. ಅಂದರೆ ನಮಗೆ ಸಹಾಯ ಮಾಡಿದವರಿಗಾಗಲಿ ಆಶ್ರಯ ನೀಡಿದವರಿಗಾಗಲಿ ನಿಷ್ಠೆಯಿಂದ ಇರಬೇಕು ಎಂಬ ಸಂದೇಶವನ್ನು ಈ ಗಾದೆ ನೀಡುತ್ತದೆ. ಯಾರ ಮನೆಯಲ್ಲಿ ಅನ್ನ ಉಪ್ಪು ತಿಂದಿದ್ದೆವೋ ಅವರ ವಿರುದ್ಧ ದ್ರೋಹ ಮಾಡಬಾರದು ಅಥವಾ ಎರಡು ಮುಖದ ವರ್ತನೆ ತೋರಬಾರದು. ಅಂದರೆ ನಮಗೆ ಸಹಾಯ ಮಾಡಿದವರಿಗಾಗಲಿ ಆಶ್ರಯ ನೀಡಿದವರಿಗಾಗಲಿ ನಿಷ್ಠೆಯಿಂದ ಇರಬೇಕು ಎಂಬ ಸಂದೇಶವನ್ನು ಈ ಗಾದೆ ನೀಡುತ್ತದೆ. ಉಪಸಂಹಾರ. ಈ ಗಾದೆಯ ಅರ್ಥ, ಉಪಕಾರ ಮಾಡಿದವರನ್ನು ಮೋಸ ಮಾಡಬಾರದು, ಕೃತಜ್ಞೆಯಿಂದ ವರ್ತಿಸಬೇಕು. ಉಪಕಾರ ಮಾಡಿದವರನ್ನು ಮೋಸ ಮಾಡಬಾರದು, ಕೃತಜ್ಞೆಯಿಂದ ವರ್ತಿಸಬೇಕು ಎನ್ನುವುದೇ ಈ ಗಾದೆಯ ಒಂದು ಅರ್ಥವಾಗಿದೆ. ನಿಮಗೆ ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಈ ಗಾದೆ ಮಾತನ್ನು ಓದುತ್ತೇನೆ, ನೀಟಾಗಿ ಬರೆದುಕೊಂಡು ನೀವು ಎಕ್ಸಾಮಲ್ಲಿ ಪ್ರಿಪೇರ್ ಆಗಿ ಅಂತ ಹೇಳುತ್ತೇನೆ. ಪೀಠಿಕೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ವಿವರಣೆ. ನಮಗೆ ಉಪಕಾರ ಮಾಡಿದವರಿಗೆ ಹಾಗೂ ಆಶ್ರಯ ನೀಡಿ ಸಲಹೆದವರಿಗೆ ಮೋಸ ಮಾಡಬಾರದು ಎನ್ನುವುದು ಈ ಗಾದೆಯ ಅರ್ಥ. ನಮಗೆ ಉಪಕಾರ ಮಾಡಿದವರಿಗೆ ಹಾಗೂ ಆಶ್ರಯ ನೀಡಿ ಸಲಹೆದವರಿಗೆ ಮೋಸ ಮಾಡಬಾರದು ಎನ್ನುವುದು ಈ ಗಾದೆಯ ಅರ್ಥ. ಯಾರ ಮನೆಯಲ್ಲಿ ಅನ್ನ ಉಪ್ಪು ತಿಂದಿದ್ದೆವೋ ಅವರ ವಿರುದ್ಧ ದ್ರೋಹ ಮಾಡಬಾರದು ಅಥವಾ ಎರಡು ಮುಖದ ವರ್ತನೆ ತೋರಬಾರದು. ಅಂದರೆ ನಮಗೆ ಸಹಾಯ ಮಾಡಿದವರಿಗಾಗಲಿ ಆಶ್ರಯ ನೀಡಿದವರಿಗಾಗಲಿ ನಿಷ್ಠೆಯಿಂದ ಇರಬೇಕು ಎಂಬ ಸಂದೇಶವನ್ನು ಈ ಗಾದೆ ನೀಡುತ್ತದೆ. ಉಪಸಂಹಾರ. ಈ ಗಾದೆಯ ಅರ್ಥ, ಉಪಕಾರ ಮಾಡಿದವರನ್ನು ಮೋಸ ಮಾಡಬಾರದು, ಕೃತಜ್ಞೆಯಿಂದ ವರ್ತಿಸಬೇಕು ಎನ್ನುವುದೇ ಈ ಗಾದೆಯ ಒಂದು ಅರ್ಥ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.